ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಸ್ನೇಹಿತರೆ. ನೋಡ್ರಿ, SSC GD ಎಕ್ಸಾಮ್ ಎಲ್ಲರೂ ಕೂಡ ಅಪ್ಲೈ ಮಾಡಿದಿರಿ. ಸೊ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಸೊ ಖಂಡಿತ ಕೂಡ ಅಪ್ಲೈ ಮಾಡಿರ್ತೀರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ SSC GD ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ಒಂದು ವಾರದೊಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಿಟ್ಟ ತಕ್ಷಣ ಸೊ ಅದನ್ನು ಎಕ್ಸಾಮ್ ಡೇಟ್ ಬಿಡ್ತಾರೆ. ಸೊ ಟೈಮ್ ಟೇಬಲ್ ಅನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಓಕೆ, ಅದಾದ ತಕ್ಷಣ ನಿಮಗೆ ಸಿಟಿ ಇಂಟಿಮೇಷನ್ ಕೊಡ್ತಾರೆ. ಅದಾದ ತಕ್ಷಣ ನಿಮಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಬರ್ರಿ. ನೀವೇನಾದರೂ SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ. ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿನ ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು. GK 600 ಹೆಚ್ಚು ಪ್ರಶ್ನೆಗಳು ಇರ್ತವೆ. ಇಂಗ್ಲೀಷ್ ಮಾಕ್ ಟೆಸ್ಟ್ ಐತಿ, ಇಂಗ್ಲೀಷ್ ನೋಟ್ಸ್ ಐತಿ, ಆ್ಯಂಡ್ ಮ್ಯಾಥ್ಸ್ ಕೂಡ ಐತಿ, ಆಪ್ಟಿಟ್ಯೂಡ್ ಕೂಡ ಐತಿ. ಸೊ ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ರೀಸನಿಂಗ್ ಮಾಡಿಲ್ಲ, ರೀಸನಿಂಗ್ ಈಸಿ ಐತಿ. ಸೊ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಕಾಲ್ ಮಾಡಬೇಡ್ರಿ. ಸೊ ಬೇಕಾದ್ರೆ ತೊಗೋರಿ ಅಂತ ಹೇಳ್ತೀನಿ. ಬನ್ರಿ ಇವಾಗ ವಿಡಿಯೋ ಕಂಟಿಗೆ ಬರೋಣ. ಸ್ನೇಹಿತರೆ ನೋಡ್ರಿ, ಕೆಲವೊಂದಿಷ್ಟು ವಿಚಾರಗಳು ಹೆಂಗಂದ್ರೆ ತುಂಬ ಜನ ಕನ್ಫ್ಯೂಷನ್ ಆಗ್ತಿರ್ತವೆ. ಸೊ ಅದರಲ್ಲೂ ವೇಕೆನ್ಸಿ ಇನ್ಕ್ರೀಸ್ ಕೂಡ 100% ಆಗುತ್ತೆ. ಬಟ್ ಎಷ್ಟು ಆಗ್ತವೆ ಏನಂತೆ ಸೊ ಡೀಟೇಲಾಗಿ ಒಂದು ಅಪ್ಡೇಟ್ ಬಂದೈತಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗ್ರಿ. ಓಕೆ ಸ್ನೇಹಿತರೆ ನೋಡ್ರಿ, SSC GD ಇವಾಗ ನಿಮ್ಗೆ ಎಷ್ಟು ಕರೆದಿದ್ದಾರೆ? ಸೊ 20,000+ ಅಷ್ಟು ವೇಕೆನ್ಸಿಗಳು ಕರೆದಿದ್ದಾರೆ. ಓಕೆ, ಸೊ ಲಾಸ್ಟ್ ಟೈಮ್ ಇದಕ್ಕೆ ಜಾಸ್ತಿ ಕರೆದಿದ್ರು. ಈ ಬಾರಿ ಏನು ಮಾಡಿದ್ರೆ 20,000ಕ್ಕೂ ಹೆಚ್ಚು ವೇಕೆನ್ಸಿ ಕರೆದಾರೆ. ಎಕ್ಯುರೇಟ್ ಎಲ್ಲರಿಗೂ ಗೊತ್ತಿತ್ತು, ಬಟ್ 20,000 ಹೆಚ್ಚು ಅಂತ ಅನ್ಕೊಳ್ಳೋಣ. ಅಂದರೆ ಫೆಬ್ರವರಿ 11ನೇ ತಾರೀಕು ಒಂದು ನೋಟಿಸ್ ಹೊರಗೆ ಬರ್ತದೆ. ಸೊ ನಾಟ್ ಫ್ರಮ್ SSC ಇಂದ ಹೊರಗಡೆ. ಸೊ ಒಬ್ಬರು ಹಿಂಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ SSC GD ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಅಲ್ಲೇನು ಹೇಳ್ತಾರೆ ಅಂದರೆ, ಸೊ ನೋಟಿಸ್ ಕೂಡ ಸ್ಕ್ರೀನಲ್ಲಿ ತೋರಿಸಿ ನೋಡ್ರಿ. ಆಫೀಸಲ್ಲಾಗಿ ವೆಬ್ಸೈಟ್ ಒಳಗೆ ಬಂದಿರುವಂಥದ್ದು SSC ವೆಬ್ಸೈಟ್ ಅಲ್ಲ. ಓಕೆ, ಸೊ ಇಲ್ಲೇನು ಇದ್ರಾಗ ಏನು ಹೇಳ್ತಾರೆ ಅಂದರೆ, SSC GD ಒಳಗಡೆ ಲೆಕ್ಕ ಹಾಕಿದರೆ 93,000ಕ್ಕೂ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದಾವೆ. ಎಷ್ಟು ಸೀಟ್ಗಳಿದಾವೆ, ಎಷ್ಟು ವೇಕೆನ್ಸಿ, ಎಷ್ಟು ಹುದ್ದೆಗಳು ಖಾಲಿ ಇದಾವೆ? 93,000ಕ್ಕೂ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದರ ಅರ್ಧದಷ್ಟು ಈಗ ನೋಟಿಫಿಕೇಶನ್ ಒಳಗೆ ಬಂದಿಲ್ಲ. ಓಕೆ, 93ಕ್ಕೆ ಅರ್ಧ ಅಂದರೆ ಎಷ್ಟು? 40,000+ ಆದರೂ ಬೇಕಲ್ಲ. ಅದ್ರ 4ನೇ ಭಾಗ ನಿಮಗೆ ಕರೆದಾರೆ, 20,000 ಮೇಲೆ. ನೋಡ್ರಿ, ವೇಕೆನ್ಸಿ ಅಂತೂ 100% ಇನ್ಕ್ರೀಸ್ ಆಗ್ತದೆ. ಸೊ ಇದು ಗುಡ್ ನ್ಯೂಸ್. ಸೊ ಗೊತ್ತಾಗಬೇಕಲ್ಲ ಹುಡುಗರಿಗೆ. ಸೊ 93,000 ವೇಕೆನ್ಸಿಗಳಿದಾವೆ. ದೆನ್ ತೊಗೊಳ್ಳೋರಿದೆ ಯಾವಾಗ? ಪ್ರತಿ ವರ್ಷ ಕರೀತಾರೆ. ಓಕೆ, ಪ್ರತಿ ವರ್ಷ ರಿಟೈರ್ಮೆಂಟ್ ಆಗ್ತಾರಲ್ಲ. ಈಗ ನೋಡ್ರಿ, ಈಗ ನೀವು 20,000 ಜನ ಜಾಯ್ನ್ ಆಗಿರ್ತಾರೆ ಅಂದರೆ, ಸೊ ಎಲ್ಲ ಒಂದು ಕಡೆ ಒಂದಿಷ್ಟು ಜನ ಆದರೂ 20,000 ಬೇಡ, 10,000 ಜನ ಆದರೂ ರಿಟೈರ್ಮೆಂಟ್ ಆಗ್ತಾರಲ್ಲ. ಸೊ ಸರ್ವಿಸ್ ಮುಗಿದವರು, ಏಜ್ ಆದವರು, ಸೊ ರಿಟೈರ್ಮೆಂಟ್ ಅದ. ಮತ್ತು ಅವು ಕೂಡ ಖಾಲಿ ಇರ್ತಾವೆ. ಅವು ಖಾಲಿ, ಮತ್ತು ಈಗ 93,000 ಇವು ಖಾಲಿ ಅಂತಂದರೆ ಸೊ ಹುಡುಗರಿಗೆ ಜಾಸ್ತಿ ತೊಗೋಬೇಕಾಗುತ್ತೆ. ಸೊ ಈ ಬಾರಿ SSC GD ಒಳಗಡೆ ಯಾರೆಲ್ಲ ಓದ್ತಾ ಇದ್ರಿ, ಇನ್ನೂ ಸ್ವಲ್ಪ ಬೂಸ್ಟ್ ಮಾಡಿರಿ ನಿಮ್ಮ ಪ್ರಿಪ್ರೇಷನ್. ಅರ್ಥ ಆಯ್ತಾ? ಏನಕ್ಕಂದರೆ ಸ್ನೇಹಿತರೆ ಹೇಳಲಿಕ್ಕೆ ಬರಲ್ಲ. ಎಕ್ಸಾಮು ಆದಮೇಲೆ ವೇಕೆನ್ಸಿಗಳು ಇನ್ಕ್ರೀಸ್ ಆದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕೆಲವು ಜನ ಹೆಂಗಂದರೆ ವೇಕೆನ್ಸಿ 23 ಇದಾವೆ, ಸೊ 24,000 ಇಷ್ಟೇ ಇದಾವೆ ಅಂತ ಹೇಳಿ ಸುಮ್ಮ ಕೂತಿರ್ತಾರೆ, ಅಂದರೆ ಓದ್ತಿರಲ್ಲ. ಸೊ ಅದು ವೇಕೆನ್ಸಿ ಏನಾದರೂ 50,000 ಮಾಡಿದರೆ ಸೊ ಒಳ್ಳೆ ಚಾನ್ಸ್ ಸಿಗುತ್ತೆ, ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಹೇಳ್ತೇನೆ, ಓದ್ರಿ. ಆ್ಯಂಡ್ ನೀವೇನಾದರೂ GK ಇಂದ ತುಂಬ ಗೊಂದಲಗಳಾಗ್ತಾಯಿದ್ರೆ ಸೊ ಡೋಂಟ್ ವೆರಿ. ಸೊ 7 days 10 ಕ್ವಶನ್ಸ್ ಅಂತ ಒಂದು ಸೀರೀಸನ್ನು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸೀರೀಸು ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಾಳೆಯಿಂದ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಕ್ಲಾಸ್ ಇರ್ತದೆ. ಸೊ ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಲೈವ್ ಇರಲ್ಲ, ರೆಕಾರ್ಡೆಡ್ ಇರ್ತದೆ. ಮಧ್ಯಾಹ್ನ 3 ಗಂಟೆ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. GK ಒಳಗಡೆ ಇದ್ರಾಗ ಏನು ಪ್ರತಿಯೊಂದು ಕ್ಲಾಸ್ ಒಳಗಡೆ 10 ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ಬರೀ ಕ್ವಶನ್ಸ್ ಅಲ್ಲ, ವಿತ್ ಥಿಯರಿ ಕೂಡ ಹೇಳ್ತೀನಿ. ಓಕೆ, ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಹೆಂಗಂದರೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗಾಯಿತು ಪ್ರಶ್ನೆ ತಂದ್ಕೊರಿ. ಇಂಥ ಇಷ್ಟು ಈಜಿ ಬರಲ್ಲ. ಸೊ ಎಕ್ಸಾಂಪಲ್ ಕೊಡ್ತೀನಿ. 1857 ಆಯಿತು. ಇದು ಆನ್ಸರ್ ಅಷ್ಟೇ, ಬಟ್ ಡೀಟೇಲ್ ನಾವು ಓದಬೇಕು. ಯಾವಾಗಾಯಿತು, ಯಾರು ಮಾಡಿದರು, ಫಸ್ಟ್ ಮಾಡಿದ್ರು ಯಾರು, ಮಂಗಲ್ ಪಾಂಡೆ ಅವರು ಎಲ್ಲ ಇದ್ದರು. ಓಕೆ, ಸೊ ಯಾವಾಗ ನಡೀತು, ಏನೇನೆಲ್ಲ ಆಯಿತು, ಕ್ರಾಂತಿ ಆಗ್ಲಿಕ್ಕೆ ಏನು ಕಾರಣ ಆಯಿತು, ಸೊ ಬ್ರಿಟಿಷರು ಏನಂತ ಹೆಸರು ಕೊಟ್ಟರು, ನಮ್ಮ ಇಂಡಿಯನ್ಸ್ ಏನಂತ ಕರೆದ್ರು. ಸೊ ಡೀಟೇಲಾಗಿ ನೀವು ಓದಬೇಕಾಗುತ್ತೆ ಒಂದು ಟಾಪಿಕ್ ಮೇಲೆ. ಸೊ ಹಿಂಗೆ 10 ಕ್ವಶನ್ಸು 10 ಟಾಪಿಕ್, ಪ್ರತಿದಿನ 7 ದಿನ 10 ಕ್ವಶನ್ಸು 10 ಟಾಪಿಕ್ ಬಗ್ಗೆ. ಸೊ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಸೊ ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಕ್ಲಾಸ್ ಹಿಂಗೆ ಇರೋಂಗಿಲ್ಲ. ಓಕೆ, ಸೊ ನಿಮಗೆ ಸ್ಕ್ರೀನ್ ಇರ್ತದೆ, ನನ್ನ ಫೇಸ್ ಇರ್ತದೆ, ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ.
ಲ್ಯಾಪ್ಟಾಪ್ ಒಳಗೆ ಮಾಡ್ತಾರೆ ಆ ರೀತಿ ಇರುತ್ತೆ. ಸೊ ನೋಡಿರಿ ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ನಾವು ಕ್ವಶನ್ಸ್ ತರ್ತಿದ್ದೀನಿ. ಏನು ನಿಮಗೆ SSC ಲಾಸ್ಟ್ ಟೈಮ್ MTS ಎಕ್ಸಾಮ್ ಆಯ್ತಲ್ಲ, ಸೊ ಅದ್ರ ಬೇಸ್ ಮೇಲೆ ಹುಡುಗರು ಯಾವ ರೀತಿ ಎಕ್ಸಾಮ್ನ ಬರೆದಿದ್ದಾರೆ, ಸೊ ಆ ಒಂದು ಬೇಸ್ ಮೇಲೆ ಎಷ್ಟು ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ, ಸೊ ಅದ್ರ ಬೇಸ್ ಮೇಲೆ ನಿಮಗೆ ಈ ಒಂದು ಸೀರೀಸನ್ನು ಮಾಡ್ತಾ ಇದ್ದೀನಿ. ಓಕೆ, ಇದ್ರ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ ಆಲ್ರೆಡಿ. ಸೊ SSC GD ಸೀರೀಸ್ ಅಂತ ಐತೆ, ಇದೇ ಚಾನಲ್ ಹೋಗಿ ಚೆಕ್ ಮಾಡಿ ಸಿಗುತ್ತೆ. ಇಲ್ಲಾಂದರೆ ಫಸ್ಟ್ ಕ್ಲಾಸ್ ಬಿಟ್ಟ ತಕ್ಷಣ ನಿಮಗೆ ಸಿಗುತ್ತಾ. ಅಕಸ್ಮಾತ್ ನಿಮಗೆ ನೋಟಿಫಿಕೇಶನ್ ಬರಲ್ಲ ಅಂತ ಅಂದರೂ ಕೂಡ ಸೊ ಸಬ್ಸ್ಕ್ರೈಬ್ ಮಾಡಿಬಿಡುವರಿ. ಸೊ ನಮ್ಮ ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಜಾಯ್ನ್ ಆಗಿರಿ, ಅಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸಸ್ ಲಿಂಕನ್ನು ಹಾಕ್ತೀನಿ. 3 ಗಂಟೆ ಕ್ಲಾಸ್ ಅಂದರೆ ಬೆಳಿಗ್ಗೆ 11 ಗಂಟೆ ಕ್ಲಾಸ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಜಾಯ್ನ್ ಆಗಿ ಕ್ಲಾಸಿಗೆ ಅಟೆಂಡ್ ಆಗಬಹುದು. ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಸೊ ನೋಡಿರಿ GK ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ನೋಡಿರಿ ಇನ್ಮೇಲೆ GK ಅದು ಹೊಸ ಟಾಪಿಕ್ ಯಾರು ಓದಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ. ಇದು ಟೈಮ್ ಜಸ್ಟ್ ರಿವಿಷನ್ ಮಾಡ್ಲಿಕ್ಕೆ ಅಷ್ಟೇ ಇದೆ. ಕಂಪ್ಲೀಟ್ಲಿ 24/7 ರಿವಿಷನ್ ಮಾಡಿರಿ ಸಾಕು, ಸ್ಕೋರ್ ಆಗುತ್ತೆ 100% ಸ್ಕೋರ್. ಇನ್ನೂ 2 ಚಾಪ್ಟರ್ ಬಿಡ್ರಿ ನೀವು ಓದೋದು, ಬಟ್ ಇರೋದನ್ನೇ ಪರ್ಫೆಕ್ಟ್ ಆಗಿರಿ. ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ನೀವು LCM HCM ಓದಾತಾರೆ ಪ್ರಾಕ್ಟೀಸ್ ಮಾಡಿದ್ರೆ ಅನ್ಕೋರಿ, ಲಸ ಮತ್ತು ಲಸ. ಓಕೆ, ಸೊ ಲಸ ನೀವು ಅರ್ಧ ಮಾಡಿರ್ತೀರಿ. ಸೊ ಇನ್ನೂ ನಿಮಗೆ ಇನ್ನೊಂದು ಚಾಪ್ಟರ್ ಬಾಕಿ ಅದಾವ ಅಂತೇಳಿ ಪರ್ಸೆಂಟೇಜು ಬಾಕಿ ಐತೆ ಅನ್ಕೋರಿ. ಸೊ ಲಸ ಮಾಡಿರ್ತೀರಿ, ಅರ್ಧ ಮಾಡ್ತೀರಿ, ನೆಕ್ಸ್ಟ್ ಪರ್ಸೆಂಟೇಜ್ ಕಡೆ ಹೋಗ್ತೀರಿ. ಸೊ ಎಕ್ಸಾಮ್ ಡೇಟ್ ಬರ್ತದೆ, 2 ಅರ್ಧಂಬರ್ಧಾಗಿರ್ತದೆ, ಹೋಗಿ ಎಕ್ಸಾಮ್ ನಂಬರ್ ಬರೀತೀರಿ, 2 ಕ್ವಶನ್ ತಪ್ಪು ಮಾಡ್ತೀರಿ, 2 ಕ್ವಶನ್ ಸ್ಕಿಪ್ ಮಾಡ್ತೀರಿ. LCM ಅಥವಾ HCM ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇದನ್ನೇ ಒಂದೇ ಚಾಪ್ಟರ್ ಹೋದ್ರೆ ಪರ್ಫೆಕ್ಟ್ ಆಗೋದ್ರಿ. ನಾಳೆ ಎರಡರಲ್ಲಿ ಒಂದು ತಪ್ಪಾದ್ರೆ ಒಂದೇ ಕರೆಕ್ಟ್ ಆಗುತ್ತಲ್ಲ, ಹಿಂಗೆ ಫೋಕಸ್ ಮಾಡಿರಿ. ಸೊ GK ಯಾರು ಕೂಡ ಡೀಟೇಲಾಗಿ ಓದಬೇಡ್ರಿ ಅಥವಾ ಹೊಸ ಚಾಪ್ಟರ್ ಓದಬೇಡ್ರಿ, ಜಸ್ಟ್ ರಿವಿಷನ್ ಮಾಡಿರಿ ಸಾಕು. ಓಕೆ, ರಿವಿಷನ್ ಮಾಡಿದ್ರೆ ಹೇಳಿದ್ದೀನಿ, ಬೆಸ್ಟ್ ಸೀರೀಸನ್ನು ಮಾಡ್ತಾ ಇದ್ದೀನಿ. ಸೊ 100% ಯೂಸ್ಫುಲ್ ಆಗುತ್ತೆ. ನಾಳೆಯಿಂದ ಈ ಒಂದು ವಾರ ಕಂಟಿನ್ಯೂ ಇರ್ತದೆ. 70 ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀನಿ. 70 ಟಾಪಿಕ್ ಅಂದರೆ 70 ಹೊಸ ಟಾಪಿಕ್ ಅಲ್ಲ, ಇರೋ ಟಾಪಿಕ್ ಅಂದರೆ ರಿಪೀಟ್ ಆಗ್ತಾವೆ ಕ್ವಶನ್ಸ್, ಡೀಟೇಲ್ ನಿಮಗೆ ಹೇಳ್ತೀನಿ. ಓಕೆ, ಸೊ ಐ ಹೋಪ್ ನಿಮಗೆ ಸ್ವಲ್ಪ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ವಾಟ್ ಇಸ್ ದಟ್ ನಾನು ಏನು ಹೇಳ್ತೀನಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಹುಡುಗರಿ. ನಾಳೆಯಿಂದ ಮಧ್ಯಾಹ್ನ 3 ಗಂಟೆಗೆ ರೆಡಿ ಆಗಿರಿ, ಊಟ ಆಗಿರ್ತದೆ. ಸೊ ಜಸ್ಟ್ ಇಯರ್ಫೋನ್ ಹಾಕೊಂಡು ಕ್ಲಾಸನ್ನು ಕೇಳಿದ್ರೆ ಸಾಕು. ಓಕೆ, ಆ್ಯಂಡ್ ವೇಕೆನ್ಸಿ ಇನ್ಕ್ರೀಸ್ ಅಂತೂ 100% ಆಗುತ್ತೆ, 100% ಆಗುತ್ತೆ. ಓಕೆ, ಬಟ್ 93,000 ಆಗ್ತಾವಂತಿಲ್ಲ, ಬಟ್ ಖಾಲಿ ಇರೋದಂತೂ ಇಷ್ಟು ಅಂತೇಳಿ ಒಂದು ವರದಿಯನ್ನು ನೀಡಿದ್ದಾರೆ. ಸೊ ನೋಡೋಣ ಅವರು SSC ದವರು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಏನು ಆ್ಯಡ್ ಮಾಡ್ತಾರೆ, ಎಷ್ಟು ಆ್ಯಡ್ ಮಾಡ್ತಾರೆ, ಆ್ಯಡ್ ಅಂತೂ ಮಾಡ್ತಾರೆ. ನನಗೆ ಅನಿಸೋ ಮಟ್ಟಿಗೆ ಸೊ 40,000 ತನಕ ವೇಕೆನ್ಸಿ ಇನ್ಕ್ರೀಸ್ ಮಾಡಬಹುದು. ಸೊ ಯಾರು ಕೂಡ ವೇಕೆನ್ಸಿಗಳು ಕಡಿಮೆ ಅದಾವ ಅಂತೇಳಿ ಯಾರು ಓದದೆ ಇರಕ್ಕೆ ಹೋಗಬೇಡ್ರಿ, ಮತ್ತೆ ಚಾನ್ಸ್ ಸಿಗುತ್ತೆ ಗೊತ್ತಿಲ್ಲ. ಈಗ ಮುಂದಿನ ವರ್ಷ ಈಗ ನೋಡ್ರಿ RPF ಆಯ್ತಲ್ಲ, ಡಿಸೆಂಬರ್ RPF ಕರಿಬೇಕಾಗಿ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ RPF. ಓಕೆ, ಎಲ್ಲರೂ ಹಿಂಗೆ ಗೊತ್ತಾರೆ, ನೆಕ್ಸ್ಟ್ ಟೈಮ್ ಬರೀ ಪ್ರತಿ ವರ್ಷ ಕರೀತಾರೆ ಅಂತ, ನೆಕ್ಸ್ಟ್ ಟೈಮ್ ಬರೀ. ಸೊ ನೆಕ್ಸ್ಟ್ ಟೈಮ್ ಕರೆದು ಬರಬೇಕಲ್ಲ. SSC ಪ್ರತಿ ವರ್ಷ ಕರೆದಾರ, ಬಟ್ ಈ ಮುಂದಿನ ವರ್ಷ ನೀವು ಕೂದಿರ್ತೀರಿ ಮುಂದಿನ ವರ್ಷ. ಸೊ ಇಷ್ಟು ಏನೋ ಪ್ರಾಬ್ಲಮ್ ಕರೀಲಿಲ್ಲಪ್ಪ ಮುಂದೆ, ಅದಕ್ಕೆ ಹೇಳ್ತೀನಿ, ಇರೋ ಚಾನ್ಸನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೀವೇನಾದರೂ SSC ಪ್ರಿಪರೇಷನ್ ಮಾಡ್ತಾರೆ ಹೇಳಿದ್ದೀನಿ, ಸೀರೀಸ್ ಕ್ಲಾಸಿಂಗ್ ಕೇಳಿದ್ರೆ ಫ್ರೀ ಇರ್ತದೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಕ್ಲಾಸ್ ಮುಗಿದ ತಕ್ಷಣ PDF ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು, ಯು ಕ್ಯಾನ್ ಜಾಯಿನ್. ಆ್ಯಂಡ್ ನೀವೇನಾದರೂ SSC ಪ್ರಿಪರೇಷನ್ ಮಾಡ್ತಾ ಇದ್ದರೆ ಸ್ಕ್ರಿಪ್ಟ್ ಅಂತ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದ, ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರಿಪ್ಟ್ ಅಂತ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟದಲ್ಲಿ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಭಾರತ್. ಸ್ನೇಹಿತರೆ ಯಾರು ಕೂಡ ಕನ್ಫ್ಯೂಷನ್ ಹಾಕೋಬೇಡ್ರಿ. ಸೊ ವೇಕೆನ್ಸಿ ಇನ್ಕ್ರೀಸ್ ಆಗ್ತಾವಿಲ್ಲ ಅಂತೇಳಿ ಆಗ್ತಾವೆ, ಬಟ್ 93,000 ಆಗ್ತಾವೆ ಗೊತ್ತಿಲ್ಲ, ಬಟ್ ವರದಿ ಅಂತೆ. ಸೊ ವರದಿ ನಮಗೆ ಇನ್ಫಾರ್ಮೇಷನ್ ತಲುಪಿಸಿದ್ದೀನಿ. ಸೊ ಪ್ರಿಪರೇಷನ್ ಮಾಡಿರಿ. ಓಕೆ, ಚೆನ್ನಾಗಿ ಓದ್ರಿ. ಓಕೆ, ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.